ಪ್ರಾರ್ಥನೆಗೆ ಇರ್ತಕ್ಕಂಥ ಅಡೆತಡೆಗಳು, ಪ್ರಾರ್ಥನೆಗೆ ಯಾಕೆ ಉತ್ತರ ಎನ್ನುವಂಥದ್ದನ್ನು ನಾವು ಕಂಡುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಎನ್ನುವಂಥ ವಿಷಯವನ್ನು ಸಂಗತಿ ನಾವು ಧ್ಯಾನ ಮಾಡ್ತಾ ಬಂದ್ವಿ. ಮೊದಲನೇದಾಗಿ ನಾವು ನೋಡಿದ್ವಿ, ಅರಿಕೆ ಮಾಡಲಾರದಂಥ ಪಾಪಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದರೆ, ಪಾಪವನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದರೆ ಪ್ರಾರ್ಥನೆಗೆ ಉತ್ತರ ಎನ್ನುವಂಥದ್ದು ಸಿಗೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಕೀರ್ತನೆಗಳು 66:18 ವಚನದ ಪ್ರಕಾರವಾಗಿ, ನಾನು ಕೆಟ್ಟದರ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ ಎನ್ನುವಂಥ ಅಂಶವನ್ನು ನಾವು ಹಿಡಿದುಕೊಂಡು ನಾವು ವಾಕ್ಯದ ಆಧಾರದ ಮೇಲೆ ಅನೇಕ ಸಂಗತಿಗಳನ್ನು ನಾವು ಧ್ಯಾನ ಮಾಡಿದಂಥವರಾಗಿದ್ದೇವೆ. ಎರಡನೇದಾಗಿ, ಒಬ್ಬ ವ್ಯಕ್ತಿಯಲ್ಲಿ ದೇವರ ಮೇಲೆ ನಂಬಿಕೆ ಇರಲಾರದೆ ಹೋದರೆ ಅವನು ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ಅವನ ಪ್ರಾರ್ಥನೆಗೆ ಉತ್ತರ ಎನ್ನುವಂಥದ್ದು ಸಿಗೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ, ಒಬ್ಬ ತಂದೆ ತನ್ನ ಮಗನ ವಿಷಯವಾಗಿ ದೇವರ ಸಮೀಪಕ್ಕೆ ಬಂದಂಥ ಸಮಯದಲ್ಲಿ ಅಪನಂಬಿಕೆಯಿಂದ ಬಂದ ಕಾರಣಕ್ಕಾಗಿ ಆ ತಂದೆ ತನ್ನ ಮಗನಿಗೋಸ್ಕರ ಎಷ್ಟು ಬೇಡಿದರೂ ಕೂಡ ಬಿಡುಗಡೆಯನ್ನು ಹೊಂದಿಕೊಳ್ಳಲಾರದಂಥ ಒಂದು ಸಂದರ್ಭವನ್ನು ನಾವು ನೋಡಿದ್ವಿ. ಮೂರನೇದಾಗಿ, ಮೊದಲನೇ ಯೋಹಾನ 3:21-22 ಪ್ರಕಾರವಾಗಿ ದೇವರ ಆಜ್ಞೆಗಳಿಗೆ ಅವಿಧೇಯರಾಗಿ ನಡೆದುಕೊಂಡ್ರೆ ನಾವು ಖಂಡಿತವಾಗಿ ಕೂಡ ನಾವು ಪ್ರಾರ್ಥನೆಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ನಾಲ್ಕನೇದಾಗಿ ನಾವು ನೋಡಿದ್ವಿ, ಒಂದು ವೇಳೆ ನಾವು ಕ್ಷಮಿಸಲಾರದೆ ಹೋದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಎನ್ನುವಂಥದ್ದು ಸಿಗೋದಕ್ಕೆ ಸಾಧ್ಯ ಇಲ್ಲ. ನಾವು ಕ್ಷಮಿಸುವಂಥ ಮಕ್ಕಳಾಗಿ ಇರಬೇಕು. ಕ್ಷಮಾಪಣೆ ನಮ್ಮ ಜೀವಿತದಲ್ಲಿ ಕ್ಷೇಮವನ್ನು ಸುಕ್ಷೇಮವನ್ನು ತರುವಂಥ ಒಂದು ಸಂಗತಿಯಾಗಿದೆ. ಅನೇಕರನ್ನು ನಾವು ಕ್ಷಮಿಸುವವರಾಗಿಯೇ ಇರಬೇಕು ಹೊರತಾಗಿ ಯಾರ ಮೇಲೆ ದ್ವೇಷ, ಅಸೂಯೆ, ಕಕ್ಷೆ, ಹೊಟ್ಟೆಕಿಚ್ಚು, ಜಗಳ, ಮನಸ್ತಾಪಗಳನ್ನು ಇಟ್ಟುಕೊಳ್ಳದೆ ಜೀವಿಸುವವರಾಗಿ ನಾವು ಇರಬೇಕೆನ್ನುವಂಥ ವಿಷಯವನ್ನು ನಾವು ನೋಡಿದ್ವಿ. ಮತ್ತು ನಾವು ನೋಡಿದಂಥವರಾಗಿದ್ದೇವೆ, ಅನೇಕರು ಪ್ರಾರ್ಥನೆ ಮಾಡದ ಕಾರಣಕ್ಕಾಗಿಯೇ ದೇವರಿಂದ ಏನನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಂಬುದಾಗಿ. ಆರನೇದಾಗಿ ನಾವು ನೋಡಿದಂಥವರಾಗಿದ್ದೇವೆ, ಏನಂತೇಳಿರಿ, ಒಬ್ಬರ ಪಾಪವನ್ನು ಇನ್ನೊಬ್ಬರ ಬಳಿಯಲ್ಲಿ ಏನು ಮಾಡಬೇಕು, ಅರಿಕೆ ಮಾಡುವವರಾಗಿ ಇರಬೇಕು ಎಂಬುದಾಗಿ. ಆ ಸಮಯದಲ್ಲಿ ಸ್ವಸ್ಥತೆಯನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥ ವಿಷಯವನ್ನು ನಾವು ನೋಡಿದಂಥವರಾಗಿದ್ದೇವೆ.